ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ, ಜೆಡಿಎಸ್ ಅಭ್ಯರ್ಥಿಯಾಗಿದ್ದಾರೆ. ಈಗ ಅವರು ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ನಿವಾಸದಲ್ಲಿ ಸಂಧಾನದ ಮಾತುಕತೆಗಳನ್ನು ಆಡ್ತಿದ್ದಾರೆ. ಅದರ ಇನ್ಸೈಡ್ ಡೀಟೇಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸುಮಲತಾ ಅಂಬರೀಶ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ಸಭೆಯಲ್ಲಿ ಏನಾದರೂ ಮಾತುಕತೆ ಏನಾಗ್ತಾ ಇದೆ ಅದರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ. ಮಂಡ್ಯದಲ್ಲಿ ನೀವು ಗೆದ್ರಿ, ನನ್ನ ಮಗ ಸೋತ, ಅದಲ್ಲಿಗೆ ಮುಗೀತು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗಿಲ್ಲ ನಾವು, ಅದಲ್ಲಿಗೆ ಮುಗೀತು, ಈಗ ನಾನು ಮಂಡ್ಯ ಅಭ್ಯರ್ಥಿಯಾಗಿದ್ದೀನಿ ಅಂತ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಎನ್ನುವ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತೊಮ್ಮೆ ಮೋದಿ ಅವರನ್ನು ಪ್ರಧಾನಿ ಮಾಡೋಣ, ಹಳೆಯದನ್ನೆಲ್ಲ ಮರೆತು ಒಟ್ಟಾಗಿ ಹೋಗೋಣ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಶ್ ಅವರ ಬಳಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಕೂಡ ನಿವಾಸದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್ ಹಾಗೂ ರಂಜಿತ್ ಕಳೆದ 2 ದಿನದಿಂದ ಇದರ ಒಂದು ಡೆವಲಪ್ಮೆಂಟ್ನ ಫಾಲೋ ಮಾಡ್ತಾ ಇದ್ದಾರೆ, ಗ್ರೌಂಡ್ ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಇನ್ಸೈಡ್ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಸಹೋದ್ಯೋಗಿ ಸತೀಶ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಏನು ಚರ್ಚೆ ಆಗ್ತಾ ಇದೆ? ನಾಗೇಂದ್ರ, ಕುಮಾರಸ್ವಾಮಿ ಅವರು ಕಳೆದ 19ರ ಚುನಾವಣೆಯಲ್ಲಿ ಸಿಎಂ ಆಗಿದ್ರು, ತಮ್ಮ ಪುತ್ರನನ್ನು ಕಣಕ್ಕಿಳಿಸಿದ್ರು ಮಂಡ್ಯ ಲೋಕಸಭಾ ಚುನಾವಣೆಯಿಂದ. ಆಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಭಾರಿ ಜಿದ್ದಾಜಿದ್ದಿ ಪೈಪೋಟಿ ನಡೀತು. ಆದರೆ ಸುಮಲತಾ ಅವರು ಸ್ವಾಭಿಮಾನಿ ಹೆಸರಲ್ಲಿ ಗೆದ್ರು, ಸುಮಾರು 1,25,000 ಮತಗಳ ಅಂತರ, ಬಹುದೊಡ್ಡ ಅಂತರದಲ್ಲಿ ಗೆದ್ರು ಮಂಡ್ಯದಲ್ಲಿ. ಈಗ ಬದಲಾದ ರಾಜಕೀಯ ಸನ್ನಿವೇಶ, 2024 ಕುಮಾರಸ್ವಾಮಿ ಅವರು ಜೆಡಿಎಸ್ನಿಂದ ಕಣಕ್ಕಿಳಿತಾ ಇದ್ದಾರೆ, NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು, NDA ಮೈತ್ರಿಕೂಟವನ್ನು ಬಲಪಡಿಸಬೇಕು ಅನ್ನೋ ಉದ್ದೇಶ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ, ಪ್ರಧಾನಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಳೆಯದನ್ನೆಲ್ಲ ಮರೆಯೋಣ ಅನ್ನೋ ಒಂದು ಮಾತುಕತೆಯನ್ನು ಕುಮಾರಸ್ವಾಮಿ ಅವರು ಸುಮಲತಾ ಅವರ ಜೊತೆ ಸಂಧಾನ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. 2019ರಲ್ಲಿ ಇಬ್ಬರು ಪೈಪೋಟಿ ಆಯಿತು, ಚುನಾವಣೆ ಪ್ರಕ್ರಿಯೆಯಲ್ಲಿ ಅದೆಲ್ಲ ಸಹಜ, ಸೋಲು ಗೆಲುವು ಸಹಜ, ಅದನ್ನೆಲ್ಲ ನಾವು ಮರ್ತಿದ್ದೇವೆ, ನೀವು ಕೂಡ ಅದನ್ನು ಮರೆಯಿರಿ, ಈಗ ಒಟ್ಟಾಗಿ ಹೋಗೋಣ, ಕಾಂಗ್ರೆಸ್ ನಮ್ಮ ಎದುರಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆ ಸೇರಿಕೊಂಡ್ರೆ ಅತ್ಯಂತ ಬಹುಮತದಿಂದ ಗೆಲ್ಬೋದು ಅನ್ನೋ ಒಂದು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಫಲಿತಾಂಶವನ್ನು ತರೋಣ, ಇಬ್ಬರು ಸೇರಿ ಮಂಡ್ಯದ ಅಭಿವೃದ್ಧಿ ಮಾಡೋಣ, ನೀವು ನಮ್ಮ ಜೊತೆ ಇರಿ, ನಾವು ನಿಮ್ಮ ಜೊತೆ ಇರ್ತೀವಿ, ಒಟ್ಟಾಗಿ ಹೋಗೋಣ ಅನ್ನೋ ಒಂದು ಸಂಧಾನದ ಮಾತುಕತೆಯನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ನಾಗೇಂದ್ರ, ಜೊತೆಗೇನೆ ಇಬ್ಬರು ಸೇರಿ ಮಂಡ್ಯದ ಅಭಿವೃದ್ಧಿ ಮಾಡೋಣ, ನಾನು ಸಂಸದನಾದರೂ ಕೂಡ ನೀವು ನಮ್ಮ ಜೊತೆನೇ ಇರಿ, ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ನೀವು ನಮ್ಮ ಜೊತೆ ಇರಬಹುದು, ಆ ಮುಖಾಂತರ ಇಬ್ಬರು ಸೇರಿ ಅಭಿವೃದ್ಧಿ ಮಾಡೋಣ. ಅಂಬರೀಷ್ ಅವರು ಏನು ಹೆಸರು ಪಡ್ಕೊಂಡಿದ್ರು, ಆ ಹೆಸರಿಗೆ ನಾವಿಬ್ಬರು ಸೇರಿ ಮತ್ತಷ್ಟು ಕೆಲಸವನ್ನು ಮಾಡೋಣ. ಕಾವೇರಿ ವಿಚಾರವಾಗಿ ಈ ಹಿಂದೆ ಅಂಬರೀಷ್ ಅವರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು, ಆ ಹಿನ್ನೆಲೆಯಲ್ಲಿ ಕಾವೇರಿ ವಿಚಾರವಾಗೂ ಕೂಡ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ, ಇಬ್ಬರು ಸೇರಿ ಮಾಡೋಣ ಅನ್ನೋ ಒಂದು ಸಂಧಾನದ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು ಸುಮಲತಾ ಅವರು ಅದಕ್ಕೆ ಮನ ಒಪ್ತಾರಾ, ಇವ್ರ ಜೊತೆ ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಾಗೇಂದ್ರ, ಸತೀಶ್, ಏನು ತೀರ್ಮಾನಕ್ಕೆ ಬರ್ಬೋದು ಅಂತಿಮವಾಗಿ? ಏನು ಸಾಧ್ಯತೆಗಳು ಕಂಡು ಬರ್ತಾ ಇದೆ? ನಾಗೇಂದ್ರ, ಸಾಕಷ್ಟು ಆಪ್ಷನ್ಸ್ ಸುಮಲತಾ ಅವರ ಮುಂದೆ ಇದೆ. BJP ಹೈಕಮಾಂಡ್ ನಾಯಕರು ಒಳ್ಳೆ ಆಫರನ್ನು ಕೊಟ್ಟಿದ್ರು, ಮುಂದೆ ಉತ್ತಮ ಸ್ಥಾನವನ್ನು ಕೊಡ್ತೀವಿ ಅಂತ. ಆದರೆ ನಿನ್ನೆ ಮಂಡ್ಯದ ಎಲ್ಲ ಮುಖಂಡರು ಕಾರ್ಯಕರ್ತರು ಬಂದಿದ್ದರು, ನೀವು ಸ್ಪರ್ಧೆ ಮಾಡಬೇಕು, ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತ. ಹೀಗಾಗಿ ಸುಮಲತಾ ಅವರ ನಿರ್ಧಾರ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಆ ಹಿನ್ನೆಲೆಯಲ್ಲಿ 3ನೇ ತಾರೀಕು ಅವರ ನಿರ್ಧಾರ ಸ್ಪಷ್ಟವಾಗುತ್ತೆ. ಅವರು ಹಿಂದೆನೇ ಹೇಳಿದರು 3ನೇ ತಾರೀಕು ನಾನು ನಿರ್ಧಾರ ಸ್ಪಷ್ಟಪಡಿಸ್ತೀನಿ ಅಂತ. ಈಗ ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಅವರ ಮಾತಿಗೆ ಮನ ಒಲಿತಾರ, ತಮ್ಮ ನಿರ್ಧಾರವನ್ನು ಬದಲಾಯಿಸ್ತಾರ? ಏನು ಮಂಡ್ಯ ಜನತೆ ಒತ್ತಾಯ ಮಾಡಿದ್ರು ಪಕ್ಷೇತರವಾಗಿ ಸ್ಪರ್ಧಿಸದೆ ಇವ್ರಿಗೆ ಬೆಂಬಲ ಕೊಡ್ತಾರಾ ಅನ್ನೋದು ಈಗಿರುವಂಥ ಕುತೂಹಲ. ಜೊತೆಗೆ ಇವ್ರ ಜೊತೆ ಮಂಡ್ಯ ಚುನಾವಣಾ ಪ್ರಚಾರಕ್ಕೆ ಹೋಗದೇ ಇದ್ರೆ ತಟಸ್ಥವಾಗಿರ್ತಾರ ಅನ್ನೋದು ಕೂಡ ಈಗಿರುವಂಥ ಪ್ರಶ್ನೆ. ಕಾದು ನೋಡಬೇಕಾಗುತ್ತೆ. ಸುಮಲತಾ ಅವರ ನಿರ್ಧಾರ ಸಾಕಷ್ಟು ಕುತೂಹಲ ಮೂಡಿಸಿದೆ. ಏನು ಈ ಮಾತುಕತೆ ಆದಮೇಲೆ ಕುಮಾರಸ್ವಾಮಿ ಏನಾದರೂ ಮಾತಾಡಿದ್ರೆ ಮಾಧ್ಯಮಗಳಿಗೆ ಬಹಿರಂಗ ಪಡಿಸ್ತಾರ ಅಂತ. ಆದರೆ ಸುಮಲತಾ ಅವರು ನನ್ನ ನಿರ್ಧಾರ 3ನೇ ತಾರೀಕು ಮಂಡ್ಯದಲ್ಲೇ ಪ್ರಕಟಿಸ್ತೀನಿ ಅಂತ ಹೇಳ್ತಾರೆ. ಕಾದು ನೋಡಬೇಕು. ಮಾತುಕತೆಯ ನಂತರ ಒಂದು ಸ್ಪಷ್ಟ ಚಿತ್ರಣ ಹೊರಬರಲಿಕ್ಕಿದೆ. ನಾಗೇಂದ್ರ, ಇನ್ನು ಎಷ್ಟೊತ್ತು ನಡಿಬೋದು ಈ ಒಂದು ಮಾತುಕತೆ? ಸಹಜವಾಗಿ ಕುಮಾರಸ್ವಾಮಿ ಅವರು ಬಂದು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. 10-15 ನಿಮಿಷ
ಅಷ್ಟರಲ್ಲಿ ಮಾತುಕತೆ ಮುಗಿಬೋದು. ಅನಂತರ ಬಂದು ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ಬೋದು. ಮಾತುಕತೆ ಏನೆಲ್ಲ ಆಗಿದೆ, ಫಲಪ್ರದ ಆಗಿದೆಯಾ, ಸಂಧಾನ ಯಶಸ್ವಿ ಆಗಿದೆಯಾ, ಅಥವಾ ಇನ್ನೂ ಸಮಯ ತಗೊಳ್ತಾ ಇದ್ದಾರಾ ಸುಮಲತಾ ಅನ್ನೋದು ಆ ನಂತರ ಗೊತ್ತಾಗುತ್ತೆ. ಇನ್ನೊಂದು 10-15 ನಿಮಿಷದಲ್ಲಿ ಇಬ್ಬರ ನಡುವಿನ ಸಂಧಾನ ಮಾತುಕತೆ ಮುಕ್ತಾಯವಾಗೋ ಸಾಧ್ಯತೆ ಇದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸತೀಶ್. ಹಾಗೆ ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನೀನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಚರ್ಚೆ ಏನಿದೆ, ಮಾತುಕತೆ ಏನಿದೆ, ಅದು ಕಂಪ್ಲೀಟ್ ಆಗುತ್ತೆ. ಹೊರಗಡೆ ಬರ್ತಾರೆ. ನಿರೀಕ್ಷೆ ಇದೆ ಮಾಜಿ CM HD ಕುಮಾರಸ್ವಾಮಿ ಅವರು ಏನು ಮಾತಾಡಬಹುದು ಅಂತ. ಸುಮಲತಾ ಅಂಬರೀಶ್ ಅವರು ಕೂಡ ಮಾಧ್ಯಮಗಳಿಗೆ ಏನಾದರೂ ಹೇಳಿಕೆಯನ್ನು ಕೊಡ್ತಾರಾ ಅನ್ನುವ ನಿರೀಕ್ಷೆ ಇದೆ, ಕುತೂಹಲ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ.